ದೇವೇಂದ್ರ ದೇವೇಂದ್ರ ಹೂಗಾರ್ ಅವರು ಕವನವನ್ನು ವಾಚನ ಮಾಡಲಿಕ್ಕೆ ಆಹ್ವಾನಿಸ್ತಾ ಇದ್ದೀರಿ. ಮುಂದಿನ ತಯಾರಿ ಶ್ರೀ ಶಿವರಾಜ್ ದಿನ್ನಿ. ಸೊ ಎಲ್ಲರಿಗೂ ಮೊದಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈ ಒಂದು ಅವಕಾಶಕ್ಕೆ. ಕವನದ ಶೀರ್ಷಿಕೆ ಸಖಿ. ನೀನೆಲ್ಲಿರುವೆ ಸಖಿ, ಯಾವುದೋ ಲೋಕದಲ್ಲಿರುವೆ, ಕಣ್ಣಿಗೆ ಎಲ್ಲ ಗೋಚರಿಸಿದರೂ ಅಗೋಚರವೆನಿಸಿದೆ. ಈ ಕ್ಷಣವು ಸ್ತಬ್ಧತೆ ನಿಸ್ಸಹಾಯಕನಂತಾಗಿದೆ. ರಾಧೆ ಇಲ್ಲದೆ ಕೃಷ್ಣನಂತೆ, ಸೀತೆ ಇಲ್ಲದೆ ರಾಮನಂತೆ, ಗೌರಿ ಇಲ್ಲದೆ ಶಿವನಂತೆ, ಇಂದ್ರಾಣಿ ಇಲ್ಲದ ಇಂದ್ರನಂತೆ, ನೀನಿಲ್ಲದೆ ನಾನಿಲ್ಲದಂತಾಗಿದೆ. ಆಕಾಶಕ್ಕೆ ಸೂರ್ಯಚಂದ್ರ ನಕ್ಷತ್ರದಂತೆ, ಭೂಮಿಗೆ ಬಿದ್ದ ಮುಂಗಾರಿನ ಮಳೆಯಂತೆ, ಸಾಗರಕ್ಕೆ ನದಿ ಕೆರೆ ತೊರೆಗಳಂತೆ, ಸಪ್ತ ಸ್ವರಗಳಿಗೆ ರಾಗ ಭಾವ ತಾಳದಂತೆ, ಸೇರು ಬಾ ನೀನೊಮ್ಮೆ ನನ್ನ ಜಗದ ಜಂಜಾಟವನ್ನೆಲ್ಲ ಸರಿಸಿ ನಿನ್ನಯ ಮಡಿಲಿನ ಆಸರೆಗಾಗಿ ಕಾಯುತ್ತಿರುವೆ. ಪ್ರೀತಿಯ ಮುತ್ತನ್ನಿಕ್ಕುತ್ತ ಬಂದೊಮ್ಮೆ ಆಲಂಗಿಸು. ನಿನ್ನಯ ಪ್ರೀತಿಯ ಪ್ರವಾಹದಲ್ಲಿ ನನ್ನನ್ನು ಸೆಳೆದುಕೊಂಡು ಹೋಗಬಾರದೆ. ಒಂಟಿಯಾಗಿ ಹೋಗಿಬಿಟ್ಟೆ, ಕಣ್ಣು ಕಾಣದ ಕುರುಡನನ್ನು ಕಾಡಿನಲ್ಲಿ ಬಿಟ್ಟು ನಡೆದಂತೆ. ಹುಡುಕುತ್ತಿರುವೆ ನಿನ್ನನ್ನು ಪ್ರತಿ ಉಸಿರಿನೊಂದಿಗೆ, ಎನ್ನೆಂದಿಗೋ ನನ್ನೊಲವಿನ ಗೆಳತಿಯೇ, ನನ್ನೊಲವಿನ ಗೆಳತಿಯೇ. ಧನ್ಯವಾದಗಳು. ಶ್ರೀ ಶಿವರಾಜ್ ದಿನ್ನಿ. ಮುಂದಿನ ತಯಾರಿ ಶ್ರೀ ಗೋಪಾಲ್ ನಾಯಕ್ ಜೋಕೂರ್ ಅವರು.